ಒಂದು ಕಡೆ ನಾನೇ ಸಿಎಂ ಇರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಗ್ಯಾರಂಟಿ ಕೊಟ್ರೆ, ಇನ್ನೊಂದು ಕಡೆ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಗ್ಯಾರಂಟಿ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಗ್ಯಾರಂಟಿ ಅನುಷ್ಠಾನಕ್ಕೆ ಉಸ್ತುವಾರಿ ನೇಮಿಸಿದೆ ರಾಜ್ಯ ಸರ್ಕಾರ. ಈ ಉಸ್ತುವಾರಿಯನ್ನ ನೇಮಿಸಿ ಗೌರವ ಧನ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಅನುಷ್ಠಾನಕ್ಕೆ ಉಸ್ತುವಾರಿಯನ್ನ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ನೇಮಕ ಮಾಡಿದೆ. ಉಸ್ತುವಾರಿಯನ್ನ ನೇಮಿಸಿ ಗೌರವ ಧನ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ನಡೆಗೆ ಬಿಜೆಪಿ ಜೆಡಿಎಸ್ ಶಾಸಕರು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳಗೊಳಗಡೆ ಕಾಂಗ್ರೆಸ್ನ ಶಾಸಕರು ಒಂದಷ್ಟು ಜನ ವಿರೋಧ ಇದ್ದಾರೆ. ಇದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ರದ್ದು ಮಾಡಿ, ಬೇಡ ನಮಗೆ ಅಂತ ವಿಧಾನಸೌಧದಿಂದ ರಾಜಭವನಕ್ಕೆ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡಿದ್ರು. ಅಶೋಕ್, ವಿಜಯೇಂದ್ರ ಹಾಗೆ ಜೆಡಿಎಸ್ನ ಸುರೇಶ್ ಬಾಬು ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು, ದೋಸ್ತಿ ನಾಯಕರು ಇಬ್ರು ಕೂಡ ಪಾದಯಾತ್ರೆಯನ್ನ ಮಾಡಿದ್ರು. ರಾಜಭವನದಿಂದ ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆಯಲ್ಲ, ಇದು ನಮಗ್ ಬೇಡ, ಇದು ಏನಕ್ಕೆ ಬೇಕು, ಇದರಿಂದ ಶಾಸಕರನ್ನ ಕಡೆಗಣಿಸ್ದಂಗ ಆಗ್ತಾ ಇದೆ, ಶಾಸಕರ ಹಕ್ಕುಗಳನ್ನ ಕಿತ್ಕೊಂಡಂಗ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ ಗ್ಯಾರಂಟಿ ವಿಚಾರದಲ್ಲಿ. ಗವರ್ನರ್ ಭೇಟಿಯಾಗಿ ಸರ್ಕಾರದ ವಿರುದ್ಧ ದೋಸ್ತಿಗಳು ದೂರನ್ನ ನೀಡಿದ್ರು. ವಿಧಾನಸಭೆ ಒಳಗೂ ಹೊರಗೂ ದೋಸ್ತಿಗಳಿಂದ ಬೃಹತ್ ಹೋರಾಟ ನಡೀತಾ ಇದೆ. ಗ್ಯಾರಂಟಿ ಜಾರಿ ಸಮಿತಿಗಳ ರಚನೆ ಅಸಂವಿಧಾನಿಕ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ಸರ್ಕಾರದ ನಿರ್ಧಾರದಿಂದ ಶಾಸಕರ ಹಕ್ಕು ಮೊಟಕಾಗ್ತಾ ಇದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ತಿಳಿ ಹೇಳಿ ಅಂತ ರಾಜ್ಯಪಾಲರ ಗಮನಕ್ಕೆ ವಿಪಕ್ಷಗಳು ತಂದಿದ್ದಾವೆ. ರಾಜ್ಯಪಾಲರ ಭೇಟಿ ಬಳಿಕ ಅಶೋಕ್ ಹಾಗೆ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವ್ರ ಸರ್ಕಾರ ಅವ್ರ ಸಮರ್ಥನೆ ಮಾಡ್ಕೊಳ್ಳೇಬೇಕು, ತಪ್ಪು ಅಂತ ಒಪ್ಕೊಳ್ತಾರ. ಗವರ್ನರ್ ಅನ್ನ ಭೇಟಿಯಾಗಿ ಸರ್ಕಾರದ ವಿರುದ್ಧ ದೂರನ್ನ ಕೊಡಲಾಗಿದೆ. ಆದ್ರೆ ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಜಯೇಂದ್ರ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ತೆರಿಗೆಯನ್ನ ಕೊಡ್ತಾ ಇದ್ದಾರೆ. ತೆರಿಗೆ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಸಂಬಳವನ್ನ ಕೊಡ್ತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಇದನ್ನ ನಿನ್ನೆ ದಿನ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡಿದ ಸರ್ಕಾರವನ್ನ. ನಿಮಗೂ ಗೊತ್ತಿದೆ, ಬಂಡ ಸರ್ಕಾರ ಇವತ್ತು. ಹಾಗಾಗಿ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ. ಎಲ್ಲಿ ಶಾಸಕರು ಸೋತಿದ್ದಾರೋ ಆ ಶಾಸಕರ ಮಕ್ಕಳನ್ನ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಒಂದು ಸರಿ ನೀವು ದಾರಿ ತಪ್ಪಿದ್ರೆ, ಮಹಾಭಾರತದಲ್ಲಿ ನೀವು ನೋಡಿದಿರ, ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು, ತಪ್ಪೋಯ್ತು, ಆಮೇಲೆ ಎಲ್ಲ ತಪ್ಪಿತು. ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ, ಕವಲು ದಾರಿಗೆ ಇಕ್ಕಿದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ, ಅಂಬೇಡ್ಕರ್ ಸಮಿತಿ ಇದೆ, ಲ್ಯಾಂಡ್ ಗವರ್ನನ್ಸ್ ಸಮಿತಿ ಇದೆ. ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ಹೆಂಗ್ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತಿರ್ಸ್ತಾರೆ. MLA ಕತೆ ಏನು ಮಾಡಲ್ಲ ಅಂತ ಏನು ಮಾಡೇ ಮಾಡ್ಬೋದು, ಪ್ರಾವಿಷನ್ ಇದೆ. ಅವಾಗ MLA ಏನ್ ಅವ್ರ ಕತೆ ಏನಾಗ್ತೈತೆ, ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ. ಇದು ಬರ್ದ್ ಮಾಡ್ಕೊಳ್ಳಿ. ನಮ್ಮ ಶಾಸಕರು ಅಂತ ನೋಡ್ಬೇಡಿ. ಇವತ್ತು ಬಿಜೆಪಿಯವರು ಅವ್ರಿಗೆ ಈಗ ಗೊತ್ತಾಯ್ತಾ, ನಾವ್ ಮಾಡಿ 1.5 ವರ್ಷ ಆಯ್ತು. ನಮ್ಮ ಸರ್ಕಾರ ಬಂದ ವರ್ಷದಲ್ಲೇ ನಾವು ಇದನ್ನ ಮಾಡಿದ್ದೇವೆ. ನಾವು ಅವ್ರ ಹಕ್ಕನ್ನ ಕಿತ್ಕೊಂಡಿಲ್ಲ. ಶಾಸಕರ ಹಕ್ಕು ಏನಿದೆ ಅದಿದೆ. ನಾವು 5 ಗ್ಯಾರಂಟಿ ಕೊಟ್ಟಿದ್ದು ಹೊಸ ಕಾರ್ಯಕ್ರಮ. ಆ ಹೊಸ ಕಾರ್ಯಕ್ರಮನ ಬಡವ್ರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ಅಕ್ಕಿ ಸರ. ನಮ್ಮ ಜೊತೆಗೆ ಈ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಬಿಜೆಪಿ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರಿದ್ದಾರೆ. ಕಾಮತ್ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ. ಎಸ್, ಓಕೆ. ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ಸುಧೀಂದ್ರ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರು ಕೂಡ ಇದ್ದಾರೆ. ನಾನು ಮೊದಲಿಗೆ ಕಾಮತ್ ಅವ್ರ ಹತ್ರ ಮಾತನಾಡ್ತೀನಿ. ಕಾಮತ್ಜಿ, ಗ್ಯಾರಂಟಿ ಅನುಷ್ಠಾನಕ್ಕೆ ಅಂತ ಒಂದು ಸಮಿತಿಯನ್ನ ಮಾಡಿದ್ದಾರೆ. ಅದಕ್ಕೊಬ್ಬರು ಅಧ್ಯಕ್ಷರು ಅಂತ ಇದ್ದಾರೆ, ಒಂದಷ್ಟು ಜನ ಸದಸ್ಯರು ಅಂತ ಇದ್ದಾರೆ. ನಾನು ಒಂದ್ಸಲ ಅವರನ್ನ ಹೀಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಸಂದರ್ಶನದಲ್ಲಿ ಮಾತನಾಡಿಸಿದಾಗ ಏನ್ ಮಾಡ್ತಾ ಇದೆ ನಿಮ್ಮ ಸಮಿತಿ, ಇದ್ರ ಕಾರ್ಯ ವ್ಯಾಪ್ತಿ ಏನು ಅಂತ ಕೇಳಿದಾಗ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದು ಸರಿಯಾಗಿ ಹೋಗಿದ್ಯಾ ಏನು ಎತ್ತ ಅಂತ ನೋಡೋದು ನಮ್ಮ ಒಂದು ಸಮಿತಿಯ ಕೆಲಸ ಅಂತ ಹೇಳಿದ್ರು. ಹಾಗಾದ್ರೆ ಶಾಸಕರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ನನಗೂ ಕೂಡ ಬಂದಿತ್ತು. ಈಗ ನೀವು ಅದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ ಆಡಳಿತ ಪಕ್ಷಕ್ಕೆ. ಸೊ ಏನ್ ಹೇಳ್ತೀರಿ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು?
ನಾನು ಮೊದಲಿನಾಗಿ ಒಂದು ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳಿಗೆ ವಿರೋಧವಿಲ್ಲ. ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೊಡುವಂತ ಗ್ಯಾರಂಟಿಯನ್ನ ಇನ್ನಷ್ಟು ಅಧಿಕವಾಗಿ ಕೊಡಿ, ಬಡವರಿಗೆ ಹೆಚ್ಚು ಅವಕಾಶಗಳು ಮಾಡಿಕೊಡಿ, ಬಡವರು ಉದ್ಧಾರ ಆಗಬೇಕು ಅಂತ ಹೇಳುವಂಥದ್ದು 100ಕ್ಕೆ 100 ನಾನು ಗ್ಯಾರಂಟಿಯನ್ನ ಜಾಸ್ತಿಯಾಗಿ ಕೊಡಿ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಪ್ರಶ್ನೆ ಏನು ಬಂದಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿಗಳಿದ್ದಾರೆ, ಒಂದು ಮಂತ್ರಿಗಳಿದ್ದಾರೆ, ಸೆಕ್ರೆಟರಿ IAS ಲೆವೆಲ್ ಅಧಿಕಾರಿಗಳಿದ್ದಾರೆ, ಶಾಸಕರುಗಳಿದ್ದಾರೆ. ಈ ಎಲ್ಲ ಜನರು ಇದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ಜನರು ಸರ್ಕಾರದ ಸಂಬಳವನ್ನೇ ಅನುಭವ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಸಂಬಳಗಳು ಸಿಗ್ತಾ ಇದೆ, ಶಾಸಕರುಗಳಿಗೂ ಸಂಬಳ ಸಿಗ್ತಾ ಇದೆ. Okay. ಈ ಎಲ್ಲ ಗ್ಯಾರಂಟಿ ಅನುಷ್ಠಾನವನ್ನ ಈ ಸರ್ಕಾರದ ಗ್ಯಾರಂಟಿ ಉಚಿತವಾಗಿ ಎಲ್ಲ ಸರ್ಕಾರದ ಏನು ಸಂಬಳಗಳು ಪಡ್ಕೊಳ್ಳುವಂತ ಶಾಸಕರಿಂದ ಹಿಡಿದು ಎಲ್ಲರೂ DC-ಗಳು ಅನುಷ್ಠಾನ ಮಾಡಬಹುದು. ಹಾಗಿರುವಾಗ ಈ ಅನುಷ್ಠಾನ ಮಾಡಲಿಕ್ಕೆ ಕಾಮತ್ಜಿ ಒಂದೇ ನಿಮಿಷ. ಕಾಮತ್ಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅದರಲ್ಲಿ ಕೂಡ ಮಾಜಿ ಶಾಸಕರು ಒಂದೇ ನಿಮಿಷ. ನಮ್ಮ ಜೊತೆಗೆ HM ರೇವಣ್ಣ ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀವು ನೇರವಾಗಿ ಅವರನ್ನ ಪ್ರಶ್ನೆ ಕೇಳಬಹುದು. ರೇವಣ್ಣ ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಯಾವ ರೀತಿ ಸರ್ ಗ್ಯಾರಂಟಿಗಳ ಅನುಷ್ಠಾನ ಯಾವ ರೀತಿ ನಡೀತಾ ಇದೆ? ವಿಪಕ್ಷಗಳು ಅನುಷ್ಠಾನ ಸಮಿತಿಗೆ ವಿರೋಧವಾಗಿದ್ದಾವೆ. ವಿರೋಧ ಪಕ್ಷದವರು ವಿರೋಧ ಮಾಡಬೇಕಾಗಿ ಮಾಡ್ತಾ ಇದ್ದಾರೆ. ಇದು ಜನಪರ ಕಾರ್ಯಕ್ರಮಗಳು, ಜನರ ಏಳಿಗೆಗಾಗಿ, ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಕ್ಕೋಸ್ಕರ ಮಾಡಿರುವಂತ ಕಾರ್ಯಕ್ರಮ. ಜನಸಾಮಾನ್ಯರಿಗೆ ನೇರವಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ DBT ಮೂಲಕ ಮಾಡ್ತಾ ಇದ್ದೇವೆ. ಯಶಸ್ವಿಯಾಗಿ ಸೇರ್ತಾ ಇದೆ. ರೈಟ್ ಸರ್. ಬಿಜೆಪಿ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಕೂಡ ನಿಮ್ ಜೊತೆ ಮಾತಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಅವ್ರದ್ದು ಹೇಳ್ತಾ ಇರೋದಂದ್ರೆ ಗ್ಯಾರಂಟಿಗಳಿಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ಅನುಷ್ಠಾನ ಸಮಿತಿ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು. ಎಸ್ ಕಾಮತ್ಜಿ, ಪ್ಲೀಸ್ ಗೋ ಹೆಡ್. ರೇವಣ್ಣ ಸರ್ ಇದ್ದಾರೆ ಲೈನ್ ಅಲ್ಲಿ. ಒಂದು 2 ನಿಮಿಷಗಳ ಕಾಲ ಕೆಲವಾರು ಪ್ರಶ್ನೆಗಳನ್ನ ಮೇಡಮ್, ದಯವಿಟ್ಟು ನಾನು 2 ನಿಮಿಷಗಳ ಕಾಲ ಕೆಲವಾರು ಪ್ರಶ್ನೆಗಳನ್ನ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಮಾತ್ರ ಅವರು ಉತ್ತರ ಕೊಟ್ಟರೆ ಸಾಕು. ಇದು ಒಂದು ಜನಪರ ಯೋಜನೆ ಅಂತ ಹೇಳಿ ಯೋಜನೆಗೆ ವಿರುದ್ಧವಲ್ಲ. ನೀವು 2,000 ಅಲ್ಲ 5,000 ಕೊಡಿ, 200 ಯೂನಿಟ್ ಅಲ್ಲ 500 ಯೂನಿಟ್ ಕೊಡಿ, ಅದರ ಬಗ್ಗೆ ನಮ್ದು ಯಾವುದೇ ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಮತ್ತು IAS ಅಧಿಕಾರಿಗಳು, ಸೆಕ್ರೆಟರಿ ಲೆವೆಲ್ ಶಾಸಕರು, ಜಿಲ್ಲಾಧಿಕಾರಿಗಳು ಇರುವಂತ ಸಂದರ್ಭದಲ್ಲಿ ಇವರೆಲ್ಲರಿಗೂ ಸರ್ಕಾರ ಸಂಬಳ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಇವರು ಸಂಬಳವನ್ನ ತಕೊಂಡು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಈ ಗ್ಯಾರಂಟಿ ಅನುಷ್ಠಾನ ಕೂಡ ಇವ್ರ ಮುಖಾಂತರನೇ ಮಾಡಿಸ್ಕೊಂಡ್ರೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ರೂಪಾಯಿ ಹಣವನ್ನ ಉಳಿತಾರಲ್ಲ. ಕಾಮತ್ಜಿ ಒಂದ್ ನಿಮಿಷ, ನಿಮ್ಮ ಧ್ವನಿ ಈ ಸರ್ಕಾರ ಕೋಟಿಗಳು, ಹಾಗಾದ್ರೆ ಸರ್ಕಾರಕ್ಕೆ ಸಾಮರ್ಥ್ಯ ಇಲ್ವಾ? 4 ಲಕ್ಷ ಕೋಟಿ ಬಜೆಟ್ ಮಂಡಿಸುವಂತ ಸರ್ಕಾರ 4 ಲಕ್ಷ ಕೋಟಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಸಿಸ್ಟಮ್ ಶಾಸಕರು ಎಲ್ಲ ಸಿಸ್ಟಮ್ ಮುಖಾಂತರ ಅನುಷ್ಠಾನ ಮಾಡುತ್ತೆ. ಆದ್ರೆ ಈ 50,000 ಕೋಟಿಯ ಕೆಲಸ ಕಾರ್ಯಗಳಿಗೆ ಅನುಷ್ಠಾನ ಮಾಡ್ಲಿಕ್ಕೆ ಸಮಿತಿ ಬೇಕಾ? ಹಾಗಾಗಿ ಜನರ ತೆರಿಗೆ ಹಣ ಒಂದೊಂದು ಸಮಿತಿಯಲ್ಲಿ ಕೆಲಸ ಮಾಡುವಂತ ಯಾರೆಲ್ಲ ಇದ್ದಾರೆ ಅವ್ರಿಗೆ 25,000, 40,000 ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕ್ಯಾಬಿನೆಟ್ ದರ್ಜೆ ಇದನ್ನೆಲ್ಲ ಕೊಟ್ಟು ಸರ್ಕಾರದ ಜನರ ತೆರಿಗೆ ಹಣಕ್ಕೆ ಬೊಕ್ಕಸಕ್ಕೆ ನೀವು ಎಲ್ಲೋ ಒಂದು ಕಡೆಗಳಲ್ಲಿ ಸರ್ಕಾರದಲ್ಲಿ ಆರ್ಥಿಕವಾಗಿ ಹಣ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ಆಗಿರುವಾಗ ಇಂಥ ಎಲ್ಲ ಸಂದರ್ಭದಲ್ಲಿ ನೀವು ಹೆಚ್ಚುವರಿ ಹೊರೆ ಮಾಡ್ತೀರಿ. ಇಲ್ಲಿ ಧರ್ಮಾರ್ಥವಾಗಿ ಸಂಬಳ ತೆಗೆದುಕೊಳ್ಳುವಂತ ಎಲ್ಲ ವ್ಯಕ್ತಿಗಳು ಇರುವಾಗ ಅವ್ರ ಮುಖಾಂತರ ಅನುಷ್ಠಾನ ಮಾಡಬಹುದಲ್ಲ. ಸರ್ಕಾರಕ್ಕೆ ಅಷ್ಟು ಸಾಮಾನ್ಯ ಜ್ಞಾನ ಇಲ್ವೇ? ಅವರ ಕಾರ್ಯಕರ್ತರಿಗೆ ಏನೋ ಒಂದು ಸ್ಥಾನಮಾನ ಕೊಡಬೇಕು, ಮಾಜಿ ಶಾಸಕರಿಗೆ ಕೊಡಬೇಕು, ಕಾಂಗ್ರೆಸ್ ನಾಯಕರಿಗೆ ಕೊಡಬೇಕು, ಕೆಲವು ಶಾಸಕರ ಮಕ್ಕಳಿಗೆ ಕೊಡಬೇಕು. ಅವರು ಕಾಂಗ್ರೆಸ್ ಪಾರ್ಟಿಯ ಅವರ ಫಂಡಿಂದ ಕೊಡ್ಲಿ, ಜನರ ತೆರಿಗೆಯಿಂದ ಕೊಡುವಂಥದ್ದು. ಅದರಲ್ಲಿ ಕೂಡ ವರ್ಷಕ್ಕೆ 100 ಕೋಟಿ ರೂಪಾಯಿಗಳು ಈ ರೀತಿಯ ವ್ಯರ್ಥವಾಗಿ ಅವರಿಗೆ ಯಾರೋ ಕಾರ್ಯಕರ್ತರಿಗೆ ಕೊಡ್ತೀರಿ ಅಂತ ಹೇಳಿ ಆದ್ರೆ ಸರ್ಕಾರದ ದುಡ್ಡು ಈ ರೀತಿ ಪೋಲ್ ಮಾಡ್ತೀರಾ, ಹಾಳು ಮಾಡ್ತೀರಾ ಅಂತ ಹೇಳಿದ್ರೆ ಇದು ಜನರು ಒಪ್ಪುವಂಥದ್ದಲ್ಲ ಅಂತ ಹೇಳೋದು ನನ್ನ ಮಾತು. ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಏನು ಅಂತ ಕೇಳಿದ್ರೆ, ಇದು ಇವತ್ತು ಕೇಂದ್ರ ಸರ್ಕಾರ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಕೇಂದ್ರ ಸರ್ಕಾರ 1993ರಲ್ಲಿ ಒಂದು 20 ಅಂಶಗಳ ಕಾರ್ಯಕ್ರಮ ಜಾರಿಗೆ ತರಲು ಒಂದು ಯೋಜನಾ ಸಮಿತಿ ರಚಿಸಿದ್ದು. ಆ ಸಮಿತಿಯಲ್ಲಿ ಕೇಂದ್ರ ಸಮಿತಿಗೆ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಪ್ರಧಾನಮಂತ್ರಿಗಳ ಅಧ್ಯಕ್ಷರು, ರಾಜ್ಯ ಯೋಜನಾ ಸಮಿತಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರು, ಉನ್ನತ ಅಧಿಕಾರಿಗಳಿರುವಂತಹ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಸಮಿತಿಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನು, ತಾಲೂಕು ಪಂಚಾಯಿತಿ ಅಧ್ಯಕ್ಷನು ಅಧ್ಯಕ್ಷರಾಗಿರ್ತಾರೆ. ಹಾಗಿರುವಾಗ ಈ ಎಲ್ಲ ಕಾರ್ಯಕ್ರಮಗಳು
ಪಂಚಾಯಿತಿ ಯೋಜನಾ ಸಮಿತಿಗೆ ಕೂಡ ಪಂಚಾಯಿತಿ ಅಧ್ಯಕ್ಷರೇ ಇರುವಂತಹ ಸಂದರ್ಭದಲ್ಲಿ ಈ ಚುನಾಯಿತ ಪ್ರತಿನಿಧಿಗಳು ಶಾಸಕರಾಗಿ ನಮ್ಮನ್ನ ಅಧ್ಯಕ್ಷರಾಗಿ ತಕೊಂಡು ಇದನ್ನು ಅನುಷ್ಠಾನ ಮಾಡಿದಲ್ಲಿ ಈ ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟ ತನಕ ಆಗುವಂತ ಖರ್ಚುಗಳು ಉಳಿತದೆ ಅಂತ ಬೇಡಿಕೆ. ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳುತ್ತಿಲ್ಲ ಅಲ್ಲ ಒಂದು ಡೆತ್ ಸರ್ಟಿಫಿಕೇಟ್ಗೆ 10 ರೂಪಾಯಿ 100 ರೂಪಾಯಿ ಮಾಡಿದ್ದಾರೆ. ಸ್ವಲ್ಪ ಒಂದ್ ನಿಮಿಷ ಅವರು ರೇವಣ್ಣ ಸರ್ ಅದಷ್ಟು ಪ್ರಶ್ನೆಗಳಿಗೆ ಅಂದ್ರೆ ನೀವು ವೆರಿ ಸಿಂಪಲ್ ಸರ್ ಅವ್ರು ಕೇಳಿದ್ದೇನಂತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ದು ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಅವರವರೇ ಇರ್ಬೇಕಾದ್ರೆ ಚುನಾಯಿತ ಶಾಸಕರು ಯಾಕೆ ಅದನ್ನ ಕೈ ಬಿಟ್ಕೊಡ್ಬೇಕು, ಯಾಕೆ ಅದಕ್ಕೆ ಅಂತಂದ್ರೆ ಗ್ಯಾರಂಟಿ ಅನುಷ್ಠಾನಕ್ಕೆ ಬೇರೆ ಅಧ್ಯಕ್ಷರು ಯಾಕಬೇಕು, ಮುಖ್ಯಮಂತ್ರಿಗಳ ಹ್ಯಾಂಡ್ ಓವರ್ ಅಲ್ಲಿ ಸೆಕ್ರೆಟರಿಯೇಟ್ ಲೆವೆಲ್ ಅಲ್ಲಿ IAS IPS ಅಧಿಕಾರಿಗಳಿದ್ದಾರೆ ಅವ್ರುಗಳೇ ಹ್ಯಾಂಡಲ್ ಮಾಡಬಹುದಲ್ಲ, ಅದಕ್ಕೊಬ್ರು ಯಾಕಬೇಕು, ಮತ್ತೆ ಶಾಸಕರ ಮುಖಾಂತರವೇ ಡೈರೆಕ್ಟ್ ಆಗಿ ಇದು ಕಾರ್ಯರೂಪಕ್ಕೆ ಬರಬಹುದಲ್ಲ ಅನ್ನುವಂಥದ್ದು ಕಾಮತ್ ಅವರ ಮಾತು ಸರ್. ಸರಿ, ಕಾಮತ್ ಅವ್ರಿಗೆ ಪಾಪ ಈ ಜನಪರ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿಲ್ಲ, ಅದನ್ನ ನಡೆಸೂ ಇಲ್ಲ. ಅವರ ಪಕ್ಷದಲ್ಲಿ ಯಾವ ಒಂದು ಜನತೆಗೆ ನೇರವಾಗಿ ಸಹಾಯ ಆಗುವಂತ ಕಾರ್ಯಕ್ರಮವನ್ನು ಹೇಳಿಸಿ ಅವ್ರ ಬಾಯಲ್ಲಿ ಅವರವೆಲ್ಲ ಭಾವನಾತ್ಮಕ ವಿಷಯಗಳಲ್ಲಿ ಆಡಳಿತ ಮಾಡಿಕೊಂಡು ಬರೀ ಭಾಷಣ ಬರೀ ಇದ್ರಲ್ಲೇ ಇದ್ದಾರೆ ಅವರು. ನಾವು ದೇವರಾಜ ಅರಸರ ಕಾಲದಿಂದ ಇಲ್ಲಿವರೆಗೂ ಕೂಡ ನಾವು ಜನಪರ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರ್ಯಕ್ರಮಗಳಿಗೆ ಅವರ ವಿರೋಧ ಇಲ್ಲ, ಹೇಳ್ಬೇಕು ಸ್ವಲ್ಪ ಒಂದೇ ನಿಮಿಷದಲ್ಲಿ ಹೇಳ್ತೀನಿ, ತೊಂದರೆ ಇಲ್ಲ. ಯಾಕೆಂದ್ರೆ ಮೊದಲನೇದವ್ರು ನಾವು ಮಾಡೇ ಇಲ್ವಲ್ಲ, ಅವ್ರು ಹೇಳ್ತಾರೆ ಬಂದು ಮಾಡಲ್ಲ. 15 ಲಕ್ಷ ಕೊಡ್ತೀವಿ ಅಕೌಂಟ್ಗೆ ಹಾಕ್ತಿವಿ ಇದ್ರು ಹಾಕ್ಲಿಲ್ಲ, 2,000 ಕೋಟಿ ಇದು ಕೊಡ್ತೀವಿ ಅಪಾಯಿಂಟ್ಮೆಂಟ್ ಹೋದ್ರು ಕೊಡ್ಲಿಲ್ಲ, ಬೇಟಿ ಬಚಾವೋ ಬೇಟಿ ಪಡಾವೋ ಏನ್ ಮಾಡ್ತಾವ್ರು. ಒಂದೇ ನಿಮಿಷ ಹೇಳ್ಬಿಡ್ತೀನಿ, ದಯವಿಟ್ಟು ಕೇಳಿದ್ದೀರಾ ಪ್ಲೀಸ್. ಆದ್ರೆ ಈಗ ಬಗರ್ಹುಕುಂ ಸಾಗುವಳಿ ಇರ್ಬೋದು, ಬೇರೆ ಬೇರೆ ಕಮಿಟಿಗಳು ಇರ್ಬೋದು, ಎಲ್ಲದರಲ್ಲೂ ಕೂಡ ಜನಪ್ರತಿನಿಧಿಗಳಿಲ್ದೇನೆ ಆಗಿಲ್ಲ. ನಾವು ಒಪ್ಕೊತೀವಿ ಇಲ್ಲ ಅಂತಲ್ಲ. ಇದು ವಿಶೇಷವಾಗಿ ಈ ರಾಜ್ಯದಲ್ಲಿ ಹೊಸ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ 1 ವರ್ಷದ 8 ತಿಂಗಳು ಇವತ್ತು ಕಾರ್ಯರೂಪ ಆಗಿದೆ. ಅದರಲ್ಲಿ ಜನತೆಗೆ ನಮ್ಮ ಕಾರ್ಯಕ್ರಮಗಳನ್ನ ರೂಪಿಸಿರುವಂತವು ತಲುಪೋದಕ್ಕೋಸ್ಕರ ಮಾನಿಟರಿಂಗ್ ಮಾಡಕ್ಕೆ ಮಾಡ್ತಾ ಇದ್ದೀವಿ. ಇದನ್ನ ಇವರು ಸಹಿಸಲಾರ್ದೇನೆ ಮಾತಾಡೋದ್ರಿಂದ ಏನು ಉಪಯೋಗ? ಹಿಂದೆ ಈಗ ಬೇರೆ ಕಂಪ್ನಿಲಿರೋರ್ಗೂ ಕೂಡ ಮಾನಿಟರಿಂಗ್ ಶಾಸಕರೇ ಮಾಡಬಹುದಲ್ಲ, ಶಾಸಕರು ಏನ್ ಕೆಲಸ ಮತ್ತೆ ಅನ್ನೋದೇ ಇಲ್ಲಿ ಪ್ರಶ್ನೆ ಸರ್, ಬೇರೆ ಇನ್ನೇನು ಪ್ರಶ್ನೆ ಅಲ್ಲ. ನೀವು ಅನುಷ್ಠಾನ ಮಾಡ್ತಿದ್ದೀರಿ, ಬಹಳಷ್ಟು ಕೆಲಸಗಳಿವೆ. ಬಟ್ ಇದು ವಿಶೇಷವಾಗಿ ಈಗ ಇದು ಆಗದೇ ಇಲ್ಲ ಅಂತ ಹೇಳಿದ್ರು. ಇದ್ರ ಮಾಡಿದ್ರೆ ಇದು ಇಡೀ ರಾಜ್ಯದಲ್ಲಿ ಇವತ್ತು ನಮ್ದೇ ಮಾಡಲಾಗಿದೆ, ಕರ್ನಾಟಕ ಮಾಡಲ್ಲ ಅಂತ ಮೋದಿ ಅವರು ಇದ್ರ ಮಾಡೋದೇ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದವ್ರು. ಈಗ ಮಹಾರಾಷ್ಟ್ರದಲ್ಲಿ ಹೊಟ್ಟೆ ಉರಿ ಮಾತು ಅಷ್ಟೇ. ಇವ್ರಿಗೆ ಈ ಕಾರ್ಯಕ್ರಮ ಆಗ್ಬಾರ್ದ ಕೇಳಿ ಅಷ್ಟೇ ಬೇಕಾಗಿರೋದು. 50,000 ಕೋಟಿ ಖರ್ಚಾಗುವಾಗ 5-6 ಕೋಟಿ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾರಲ್ಲ. ಇವ್ರಿಗೆ ಬೇಕಾಗಿರೋದು ಕಾರ್ಯಕ್ರಮ ಆಗಬಾರ್ದು. ಇದು ನಾವೇನ ಪಕ್ಷಾತೀತವಾಗಿ ಮಾಡ್ತಾ ಇದೀವಿ, ಜನತೆಗೆ ತಲುಪ್ತಾ ಇದೆ. ಜನ ಬಹಳಷ್ಟು ಇದಕ್ಕೆ ಅಭಿನಂದಿಸ್ತಾ ಇದ್ದಾರೆ. ಆ ಹೊಟ್ಟೆ ಅವರಿಗೋಸ್ಕರ ಮಾತಾಡ್ತಾ ಇದಾರೆ ಅಷ್ಟೇ. ಓಕೆ, ರೈಟ್ ಸರ್, ರೈಟ್. ಥ್ಯಾಂಕ್ ಯು ರೇವಣ್ಣ ಸರ್, ಪವರ್ ಟಿವಿಯಲ್ಲಿ ಮಾತನಾಡಿದಕ್ಕಾಗಿ. ಒಟ್ಟಾರೆಯಾಗಿ ಕಾಮತ್ ಅವರಾಗ್ಲಿ ಕಾಮತ್ ಸರ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ಬಿಜೆಪಿಯವರು ಅಥವಾ ಕಾಮತ್ ಅವರಾಗ್ಲಿ ಈ ಕಾರ್ಯಕ್ರಮಗಳಾಗಬಾರ್ದು ಅಂತ ಹೇಳ್ತಾ ಇಲ್ಲ, ಕಾರ್ಯಕ್ರಮ ಅನುಷ್ಠಾನ ಸಮಿತಿ ಬೇಡ, ಅದನ್ನ ಯಾರಿದಾರ ಮುಖ್ಯಮಂತ್ರಿಗಳು ಶಾಸಕರ ಮೂಲಕವೇ ಇದು ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕಾಮತ್ ಸರ್, ಲಾಸ್ಟ್ 10 seconds ರಿಯಾಕ್ಷನ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಅಂಡ್ ಸುಧೀಂದ್ರಾಜಿ, ಥ್ಯಾಂಕ್ ಯು ಸೋ ಮಚ್. ಮೋಹನ್ ವಿಶ್ವ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್ ಅಲಾಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಒಟ್ಟಾರೆಯಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೇಡ ಆಗಿತ್ತು, ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಅನುದಾನ ಸಿಕ್ಕಿಲ್ಲ, ಕೆಲಸನೂ ಕೂಡ ಆಗ್ತಿಲ್ಲ, ಅದ್ರ ಬದಲು ಇದೇ ಕೆಲಸ ಮಾಡಬಹುದಾಗಿತ್ತಲ್ಲ, ದುಡ್ಡು ಉಳಿತಾ ಇತ್ತಲ್ಲ ಅನ್ನುವಂಥ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. ಇದು ನೆಕ್ಸ್ಟ್ ಯಾವ ಹಂತಕ್ಕೆ ಬಿಜೆಪಿ ಇದನ್ನ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.